ಒಂದು ಸಿನಿಮಾ, ಹಲವು ಸ್ಟಾರ್ಗಳು, ಖೈದಿ 2 ವಿಶೇಷತೆಗಳೇನು ತಿಳಿದುಕೊಳ್ಳಲು ವಿಡಿಯೋಯಲ್ಲಿ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್. ವೀಕ್ಷಕರೇ, ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ LCU ಪ್ರಾರಂಭವಾಗಿದ್ದು, ಖೈದಿ ಸಿನಿಮಾ ಮೂಲಕ ಕಾರ್ತಿ ನಾಯಕನಾಗಿ ನಟಿಸಿದ್ದ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಇದೀಗ ಖೈದಿ 2 ಸಿನಿಮಾಕ್ಕೆ ಸಿದ್ಧತೆ ಆರಂಭವಾಗಿದ್ದು, ಖೈದಿ 2 ಸಿನಿಮಾನಲ್ಲಿ ಹಲವು ಸ್ಟಾರ್ ನಟಿಯರು ನಟಿಸಲಿದ್ದಾರೆ. ಇಲ್ಲಿದೆ ಪಟ್ಟಿ. ವೀಕ್ಷಕರೇ, ನಟರಾಗಿ ಉತ್ತುಂಗದಲ್ಲಿದ್ದವು ವಿಲನ್ ಪಾತ್ರಗಳನ್ನು ಮಾಡುವುದಿಲ್ಲ. ಅಸಲಿಗೆ ವಿಲನ್ ಆಗಿ ಹೆಸರು ಮಾಡಿದವರು ಸಹ ನಾಯಕ ನಟರಾಗಲು ಬಯಸುತ್ತಾರೆ. ವಿಲನ್ ಆಗಿ ಎಂಟ್ರಿ ಕೊಟ್ಟು ಆ ನಂತರ ನಾಯಕರಾದ ಹಲವಾರು ಮಂದಿ ನಟರು ಈಗಲೂ ಸಕ್ರಿಯವಾಗಿದ್ದಾರೆ. ರಜನಿಕಾಂತ್, ಚಿರಂಜೀವಿ, ಗೋಪಿಚಂದ್, ವಿಜಯ್ ಸೇತುಪತಿ ಇನ್ನೂ ಹಲವರಿದ್ದಾರೆ. ಆದರೆ ಸ್ಟಾರ್ ನಟನಾಗಿರುವಾಗಲೇ ಔಟ್ ಅಂಡ್ ವಿಲನ್ ಪಾತ್ರ ಮಾಡುವ ಧೈರ್ಯ ತೋರಿರುವ ನಟ ಎಂದರೆ ಅದು ತಮಿಳಿನ ಸ್ಟಾರ್ ನಟ ಸೂರ್ಯ. ಇನ್ನು ವಿಕ್ರನ್ ಸಿನಿಮಾನಲ್ಲಿ ರೋಲೆಕ್ಸ್ ಹೆಸರಿನ ಅತಿಥಿ ಪಾತ್ರದಲ್ಲಿ ಸೂರ್ಯ ಕಾಣಿಸಿಕೊಂಡಿದ್ದರು. ರೂತ್ಲೆಸ್ ವಿಲನ್ ಪಾತ್ರವದು. ಡ್ರಗ್ಸ್ ಸಾಮ್ರಾಜ್ಯದ ದೊರೆ, ತನ್ನನ್ನು ಪ್ರಶ್ನಿಸುವವನನ್ನು ನಿರ್ದಾಕ್ಷಿಣ್ಯವಾಗಿ ಕೊಲ್ಲುವ ವಿಲನ್ ಪಾತ್ರವದು. ಆದರೆ ವಿಕ್ರನ್ ಸಿನಿಮಾನಲ್ಲಿ ಕೇವಲ ಅತಿಥಿ ಪಾತ್ರ ಮಾತ್ರವೇ ಆಗಿತ್ತು ರೋಲೆಕ್ಸ್. ಆದರೆ ಈಗ ರೋಲೆಕ್ಸ್ ಮೂಲಕ ಸೂರ್ಯ ಪೂರ್ಣ ಪ್ರಮಾಣದ ವಿಲನ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಅದು ತಮ್ಮ ಸ್ವಂತ ಸಹೋದರ ಕಾರ್ತಿಯ ಎದುರು. ಕಾರ್ತಿ ನಟಿಸಿದ್ದ ಖೈದಿ ಸಿನಿಮಾ ಮೂಲಕ ಲೋಕೇಶ್ ಯೂನಿವರ್ಸ್ ಆರಂಭವಾಯಿತು. ಆ ಸಿನಿಮಾದ ಕಥೆಯಿಂದಲೇ ವಿಕ್ರನ್ ಹುಟ್ಟಿತು. ಆ ಬಳಿಕ ಲಿಯೋ ಸಿನಿಮಾಕ್ಕೂ ವಿಕ್ರನ್ ಗೂ ಲಿಂಕ್ ಕೊಡಲಾಯಿತು. ಇದೀಗ ಲೋಕೇಶ್ ಕನಗರಾಜ್ ಖೈದಿ 2 ಸಿನಿಮಾ ಮಾಡಲು ಮುಂದಾಗಿದ್ದಾರೆ. ಈ ಸಿನಿಮಾಕ್ಕೆ ಹಲವು ಸ್ಟಾರ್ ನಟರನ್ನು ಅವರು ಒಟ್ಟುಗೂಡಿಸಲಿದ್ದಾರೆ. ಅಸಲಿಗೆ ವಿಕ್ರನ್ ಸಿನಿಮಾದ ಕೊನೆಯಲ್ಲಿಯೇ ಖೈದಿ 2 ಸಿನಿಮಾದ ಸುಳಿವನ್ನು ಲೋಕೇಶ್ ನೀಡಿದ್ದರು. ಮೂಲಗಳ ಪ್ರಕಾರ ಖೈದಿ 2 ಚಿತ್ರಕಥೆ ಪೂರ್ಣವಾಗಿದ್ದು, ಸಿನಿಮಾನಲ್ಲಿ ಕಾರ್ತಿ, ಸೂರ್ಯ ಜೊತೆಗೆ ತೆಲುಗಿನ ಖ್ಯಾತ ನಟಿ ಅನುಷ್ಕಾ ಶೆಟ್ಟಿ ಸಹ ಇರಲಿದ್ದಾರಂತೆ. ಇವರದ್ದು ಕಾರ್ತಿಯ ಪತ್ನಿಯ ಪಾತ್ರ ಎನ್ನಲಾಗುತ್ತಿದೆ. ಇವರುಗಳ ಜೊತೆಗೆ ಕಮಲ್ ಹಾಸನ್ ಅವರ ಅತಿಥಿ ಪಾತ್ರವೂ ಇರಲಿದೆಯಂತೆ. ವೀಕ್ಷಕರೇ, ಲೋಕೇಶ್ ಕನಗರಾಜ್ ನಿರ್ದೇಶನದ ಕೂಲಿ ಸಿನಿಮಾದ ಚಿತ್ರೀಕರಣ ಮುಗಿದಿದ್ದು, ಸಿನಿಮಾ ಆಗಸ್ಟ್ 14ರಂದು ಬಿಡುಗಡೆ ಆಗಲಿದೆ. ಕೂಲಿ ಸಿನಿಮಾ ಲೋಕೇಶ್ ಯೂನಿವರ್ಸ್ನ ಹೊರಗಿನ ಸ್ಟ್ಯಾಂಡ್ ಅಲೋನ್ ಸಿನಿಮಾ ಆಗಿದೆ. ಈ ಸಿನಿಮಾನಲ್ಲಿ ರಜನಿಕಾಂತ್, ಉಪೇಂದ್ರ, ಆಮಿರ್ ಖಾನ್ ಮತ್ತು ನಾಗಾರ್ಜುನ ಒಟ್ಟಿಗೆ ನಟಿಸಿದ್ದಾರೆ. ಈ ಸಿನಿಮಾ ಬಿಡುಗಡೆ ಬಳಿಕ ಖೈದಿ 2 ಸಿನಿಮಾದ ಪ್ರೀ ಪ್ರೊಡಕ್ಷನ್ ಆರಂಭ ಆಗಲಿದೆ. ವೀಕ್ಷಕರೇ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.